ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್. ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಟ್ರಿಪ್ಪಿಂದ ಇವತ್ತು ಬೆಳಗ್ಗೆ ಒಂದು 6:30 ಬಂದಿದ್ದು. ಸೊ ಇವಾಗ ಟೈಮು ನೋಡ್ಬೋದು ನೀವು, 12 ಗಂಟೆ ಇದೆ, ಇನ್ನು 8 ನಿಮಿಷ ಐತೆ. ಎದ್ದಿದ್ದು 10 ಗಂಟೆ. ಫ್ರೆಶ್ ಅಪ್ ಆಗಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವಾಗ ಟಿಫನ್ ಬಂದು ಟೊಮೊಟೊ ಬಾತ್ ಮಾಡಿದ್ದೀನಿ. ಟೊಮೊಟೊ ಬಾತ್ನ ಬಾಳೆದೆಲೆಗೆ ಹಾಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು. ಮತ್ತೆ ನೀವು ಬಿರಿಯಾನಿ ಮಾಡಿಲ್ಲ? ಬಿರಿಯಾನಿ ಚಿಕನ್ ತಗೋಬರ್ಬೇಕಾಯ್ತು. ಗೇಟ ಸಿಗ್ತಾಯ್ತಲ್ಲ, ಮಾಡಿವ್ರಿ 1 ಗಂಟೆಗೆ ಚಿಕನ್ ಬಂದಿದ್ರೆ. ಬನ್ನಿ. ಸುರಿಯೋದು. ಬಟ್ಟೆ ತಗೊಂಡು ಬಟ್ಟೆ 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 ಹೊಟ್ಟೆ ಉಸಿ ಹಸಿತಾ ಇಲ್ಲ. ನಿನ್ನೆ ಮಧ್ಯಾಹ್ನ ಊಟ ಕೊಡ್ಸಿಲ್ಲ, ದೇವಸ್ಥಾನದ ಊಟ. ಅದು ಟಿಫನ್ ತಿಂದಿದ್ದು ಒಂದು 10 ಗಂಟೆಗೆ ತಿಂದ್ವಿ. ಅದಾದ್ಮೇಲೆ ಅಲ್ಲಿ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲಿ ಪ್ರಸಾದ ಬಿಡಬಾರ್ದು ಅಂತ ಅಂದ್ಬಿಟ್ಟು ಒಂದು 11:30 12 ಗಂಟೆಗೆ ಮತ್ತೆ ಊಟ ಮಾಡಿಸಿದ್ರು. ಮತ್ತೆ 11:30 12 ಗಂಟೆಗೆ ಊಟ ಮಾಡಿದ್ದು. ನೈಟು ಊಟ ಮಾಡಿಲ್ಲ, ನೈಟೂ ಊಟ ಮಾಡಿಲ್ಲ, ಹಾಗೆ ಕರ್ಕೊಬಂದ್ರು. ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ನಿನ್ನೆ ಅಲ್ಲಿ ನೋಡಿದ್ರಲ್ವ, ಸೊ ಅಲ್ಲಿ ಹೋದ್ವಿ. ಅದಾದ್ಮೇಲೆ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಊಟ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ. ಇವಾಗ ತಿಂತಿರೋದು ಟೈಮ್ 12 ಗಂಟೆ. ಹೊಟ್ಟೆ ಹಸ್ತೈತೆ, ಬೇಕು. ಈಗ ಬಂದ್ರಿ ಏನು ಇದೇ ತರ ತಿನ್ಬೇಕು ಅಂತ ಅಂದ್ಬಿಟ್ಟು ನಿನ್ನೆ ಅನ್ಕೊಂಡಿದ್ವಿ. ಸೊ ಹಂಗೆ ತಿಂತಾ ಇದ್ವಿ. ಟೊಮೊಟೊ ಬಾತ್ ಕಾಂಬಿನೇಷನ್ ಮೊಸರು ಬಜ್ಜಿ ಮಾಡಿದ್ದೀವಿ. ಫ್ಯಾನ್ ಹಾಕ್ಬಿಡಿ, ಫ್ಯಾನ್ ಹಾಕ್ಬಿಡಿ, ಫ್ಯಾನ್ ಹಾಕಿದ್ರೆ ಬಾಗ್ಬಿಟ್ಟು ತಿನ್ನಕ್ಕಲ್ಲ. ಫ್ಯಾನ್ ಹಾಕ್ಬಿಡಿ. ಬನ್ನಿ ಬೇಗ ಎಲ್ಲ, ಕಮಾನ್. ಎಂತ ಕುಕ್ಕರ್ ಮುಚ್ಚಳ ತಗೋದು. ಐರನ್ ಅರ್ಜೆಂಟ್ ಆಗಿತ್ತಾ? 12 ಗಂಟೆ ಆಗಿತ್ತು. ಒಟ್ಟಿಗೆ ಎಣ್ಣೆಯಿಂದ ಊಟ ಕೊಡ್ಸಿಲ್ಲ ಅಲ್ಲಿ. ಬನ್ನಿ ಬೇಗ. ಇವ್ರಿಗೆ ಸ್ಟೈಲ್ ಆಗಿ ಐರನ್ ಮಾಡ್ಕೊಬೇಕು. ಈಗ ಫಸ್ಟ್ ಆಮೇಲೆ ಮಾಡ್ಕೊಂಡ್ರೆ I can't control my hungriness. I am hungry. ಇದೆಲ್ಲ ಒಬ್ಬಳೆ ತಿಂತೀನಿ ಗಾಯ್ಸ್, ಇದೆಲ್ಲ ಒಬ್ಬಳೆ ತಿಂತೀನಿ. ತಗೋಬರ ಹತ್ರ ತೋರ್ಸೋ ಮಮ್ಮಿ ವರ್ಸ್ಗೆ. ಇಷ್ಟೊಂದಿಲ್ಲ ಒಬ್ಬರೇ ತಿಂತೀರ? ಎಸ್, ಹೊಟ್ಟೆ ತಿನ್ನಕ್ಕಲ್ಲ. ಬನ್ನಿ ನೋಡ್ದಂಗ ಒಬ್ಬರೇ ತಿನ್ಬಿಡ ಮಸ್ತ. ಏನು ಹತ್ತಿದೇನೋ ತಳ ಪಾಪ ಇದಂತ ಹೇಳ್ತೀನಿ. ವಾವ್, ಸೂಪರ್. ಓಹೋ, ಅಯ್ಯೋ ಯಾವ ಬರಕಲ್ ನೋಡ್ತೀನಿ, ಊಟ್ಲ ಬಡಕಲ್ ನೋಡಕ್ಕೆ. ದೂರದಿಂದ ಒಂದ್ ಕಡೆಗೆ ನೋಡಿ ಆಚೆ ಕಡೆಗೆ ಹೋಗಿ ಕೂತ್ಕೊಂಡ್ಬಿಡ್ತೀನಿ. ಫೋನ್ ಅಲ್ಲ, ಟಿವಿಲೋ? ಟಿವಿಲಿ ಬರ್ತದಲ್ಲ. ನಾನು ಟಿವಿಲಿ ಬರ್ತೀನ. ಓ ನೋಡ್ಬೇಕು, ನಿಮ್ಗೆ ರಾಗ ಗೊತ್ತು ಮಾಡಿ ಹಾಕ್ಬಿಡ್ತೀವಿ. ಹೌದಾ? ಮಂಡ್ಯ ನೆಡ್ಕೊಂಡಿಲ್ಲ ಅಂತೀನಿ ನಾನು. ಚೆನ್ನಾಗಿ ಆಕ್ಟಿಂಗ್ ಮಾಡಿದೀನಾ? ಭಾಳ ನಿಮ್ ಜೊತೆಲಿ ಮಾಡ್ತಿದ್ದಲ್ಲ, ಅದು ಬರಕಲ್ಲ ಅವ ಬರ್ತಾರೆ. ಅದು ಕಳ ನೀನೇ ಈಗ ನೆಕ್ಸ್ಟ್ ಹೀರೋಯಿನ್ಗೆ ಸೈನ್ ಮಾಡಿದೀನಿ. ಮಾಡು. ದರ್ಶನ್ ಕೂತಿದ್ರು ಸಂಬಳ ಬರ್ತದೆ, ಅಲ್ಲಿ ಹೋದ್ರು ಸಂಬಳ ಬರ್ತದೆ, ಇಲ್ದೇ ಇದ್ರು ಬರ್ತದೆ. ಬ್ಯಾಂಕ್ನಲ್ಲಿ ಸ್ವಲ್ಪ ತಗತಾ ಇರೋದೆ. ದರ್ಶನ್ ರಿಲೀಸ್ ಆಗ್ಲಿ ಅಂತ ಸುಮ್ನೆ ಇದೀವಿ. ಸೈನ್ ಮಾಡಿದೀನಿ ಹೀರೋಯಿನ್ಗೆ. ಮಾಡು ಮಾಡು. ದೊಡ್ಡ ಫಿಲಂ ಮಾಡ್ತಾ ಇದೀನಿ. ದೊಡ್ಡನೇ ಶೇರು. ಈಗ ಮಂಗಳೂರು ತಾಯಿ ಐತಲ್ಲ, ಈಗ ಮದುವೆ ಆಯ್ತಲ್ಲ, 38 ವರ್ಷ ಜೊತೆ ಮಾಡ್ತದ. ಇವತ್ತು ವಯಸ್ಸಿನ ಮದುವೆ ಆಗ್ಯಾನವ. ಆಗ್ಯಾನಲ್ಲ, ನಾನು ಹೇಳ್ತಿದ್ದೆ ಇವನ ಕಡೆಲ್ಲ ಮದುವೆ ಆಗಿರಲ್ಲ. ಇವಾಗ ವಯಸ್ಸಿನ ಲೆಕ್ಕಿಲ್ಲ. ಚಂದಾಗಿ ಮಾಡ್ಯಾಳ ಬಿಡ್ತಾಗಿ ಬೆಂಗಳೂರಲ್ಲಿ ಹೊಸಿ ಬಿಲ್ಡಿಂಗ್ ಕಟ್ಟಾಳ. ಹಂಗೆ ದೇವ್ರು ನಿನಗೂ ಆಯ್ತಾ ಸ್ವಲ್ಪ ಕೂತದಾಗ ಸಂಬಳ ಬರ್ತಾರೆ. ದೇವ್ರ ಅದೊಂದು ಒಳ್ಳೆ ಮಾಡ್ತಾರೆ. ಚಂದ ಮಾಡ್ದಲ್ಲ ಒಂದು ಕಡೆ ಬರೋ ಸಾಕು. ಅಲ್ಲಿ ಒಂದೆರಡು ಯಾರು ಹೇಳೋದು ಸಂಬಳ ಬರುತ್ತೆ ಅಂತ ನಮಗೆ ಗೊತ್ತು. ನಮ್ಮ ಹಾದಿಯಲ್ಲಿ ಇವನಿಗೆ ಒಬ್ಬರಿಗೆ ದಾವೆ ಕೊಟ್ಟದ್ದು ಕೂತದಕ್ಕ ಬರೋ ಹೋಗಿ ಒಂದು ವಾರ ಹೋದ.
ತಿನ್ನಪ್ಪ. ಸೊ ನಾನು ಮತ್ತು ಆಂಟಿ ಇಬ್ರು ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಪಕ್ಕದೂರಿಗೆ ಬಂದಿದ್ದೀವಿ. ನಮ್ಮ ತೋಟ ಹತ್ರ ಹೋಗಕ್ಕೆ ಮಳೆ ಊದು ಜಾಗನೇ ಇಲ್ಲ ನೋಡಿ. ಇಲ್ಲೆಲ್ಲ ಎಷ್ಟು ಅಳಸ್ತೀನಿ, ಇಲ್ಲಿ ನೋಡಿರ್ಬೋದು ನೀವು. ಉಪವಾಸಕ್ಕೆ ಇಲ್ಲೆಲ್ಲ ಹಲಸಿನ ಮರಕ್ಕೆ ಆಂಟಿ ಹೊತ್ತಿಸ್ಬಿಟ್ಟು ಇಲ್ಲೆಲ್ಲ ಹಲಸಿನ ಕುಯ್ಕೊಂಡು ಹೋಗಿದ್ವಿ. ಹಲಸಿನಕಾಯ ಉಪವಾಸಕ್ಕೆ ಅಂತ ಅಂದ್ಬಿಟ್ಟು ಎಷ್ಟೊಂದು ಮರ ಅವು, ಎಷ್ಟೊಂದು ಬಿಟ್ಟವೆ. ನೇರಳೆ ಮರ ಐತಿ ಇಲ್ಲಿ ನೋಡಿ, ಎಷ್ಟೊಂದು ನೇರಳೆ ಹಣ್ಬಿಟ್ಟೈತೆ ಅಂತ ಅಂದ್ಬಿಟ್ಟು. ಹಣ್ಣು ಅಂತಾರೆ ನಿಮ್ಮೂರಲ್ಲಿ ಸಕ್ಕತ್ತವೆ ಇತ್ತ ನೋಡಿ. ಇಲ್ಲ ಇಲ್ಲಿಟ್ಟಿರ್ತೀನಿ ಫೋನ. ಸರಿ ಸಿಪ್ಪೆ ಮಂದವೆ ಆಂಟಿ. ಇಲ್ಲ ಹಿಂಗೆ ಬೇಕು. ರೋಡ್ ಸೈಡ್ ಐತಲ್ಲ, ಅದು ಹೆಂಗೈತೆ ಗೊತ್ತಾ? ಇಲ್ಲಿ ರೋಡ್ ಸೈಡ್ ಬಿಟ್ಟವಲ್ಲ ಅವು, ಎಡ್ತಾವ ನೋಡು. ಬೇಕಾದಂಗೆ ಅವಲ್ಲ ತಾಯಿ. ಇಲ್ಲಿ ಸಣ್ಣ ರೋಡ್ ಸೈಡು ಫುಲ್ಲು ನೇರಳೆ ಮರನೇ ಹಾಕಿರೋದು. ಅಲ್ಲಿ ಹೆಂಗೈತೆ ಅಂದರೆ ಮೇಲ್ಗಡೆ ಲೇಯರ್ ಬಂದು ತೆಳು. ಕೊನೆಯೆಲ್ಲ ಮುರಿದೋಕೆ ಇವೆ. ಲಾಸ್ಟ್ ಟೈಮ್ ಬಂದಾಗ ಪಾಪ ಆಂಟಿ ಹಲಸಿನಕಾಯಿ ಎಲ್ಲ ಕುಯ್ಯೋಕ್ಕೆ ಹೆಲ್ಪ್ ಮಾಡಿತ್ತು. ಕುಯ್ಕೊಂಡೋಗ್ರವ ಅಂತ ಅಂದ್ಬಿಟ್ಟು ಅವ್ರ ಮನೇಲಿ ಏನು ಕೇಳಲ್ಲ ಅಂದ್ಬಿಟ್ಟು ಹಿಂಗೆಲ್ಲ ಮುರಿದ್ಬಿಟ್ಟಾಗೆ ನೋಡಿ. ಚೆನ್ನಾಗಿಲ್ವಾ? ಇದು ಎಷ್ಟೊಂದೆಲ್ಲ ವೇಸ್ಟ್ ಆಗಿ ಈ ಸಲ ಜಾಸ್ತಿ ಬಿಟ್ಟವೆ ಹಳಸಿದು. ನೇರಳೆ ಮರ, ನೇರಳೆನು ಚೆನ್ನಾಗಿದೆವು. ಕೆಳಗಡೆ ಬಿದ್ದಿರೋ ಗಂಟೆ ಸಕ್ಕ ಸಾಫ್ಟ್ ಆಗಿ. ಬಾಸ್ಕೆಟ್ ನಂಗೆ ಉದ್ರಿಸಿ ಆಯ್ತು. ತಡೆಂಟಿ ಬೇಡ, ಮುಗಿಸ್ಕೊಳ್ಳೋ ತಡೆಂಟಿ. ಎಲ್ಲಿ ಬಗ್ಗಿಸ್ತೀಯಾ? ಹತ್ತಿಯಾ? ಅಲ್ಲ ತಿನ್ನೋದೇ ಆಯ್ತು ಬರ್ಗೆಟ್ಟಂಗೆ, ತಿನ್ನೋದೇ ಆಯ್ತು ಬರ್ಗೆಟ್ಟಂಗೆ. ಟಿಕ್ಕಡಿಗೆ ಬಾ, ಹೊಡಿತೀನಿ. ಬೇಡ ಇಲ್ಲಿ ಅವಳು ಕುಕ್ಕೆ ಆಂಟಿ ಅವಕ್ಕೆ ಹಂಗಾಯಿ ಕಂಬ ಇಲ್ಲೋಡ. ಬೈಯಕ್ಲ ಕಂಬ ನಮ್ಮ ಚರಪಣ್ಣ. ಹಾಂ ನೇರ್ಲ ಮರ ಇತ್ತು ಒಂದಿನ ನೋಡ್ಕೆವಾಗಿದ್ದು, ಬಾರಿ ಬೆಳೆಸಿದ್ದೀವಿ. ಅದಕ್ಕೆ ಹಣ್ಣಾಗ್ಯವೆ ಅಂತ ಬಂದು. ನಿಮ್ದು ಇದೇವ್ರ? ನಿಮ್ದೇ ಮರ ಕುಯ್ಕೊಳ್ಳೋದ? ನೋಡಿ ಗೊಂದೆಲ್ಲ ಮುರಿದು ವೇಸ್ಟ್ ಮಾಡಾಗ್ಯಾರೆ ಕೊಯ್ಯರೆ. ಅದಕ್ಕಿಂತ ಕಡೆ ನಾವು ಹಂಗೆ ನಾವು ನೋಡಿದ್ರೆ ಹೆಂಗ್ ಮರ ಕೆಡ್ಗಂಗ್ ಕಾಣ್ತೀವ ನೋಡಿ, ಹಿಂಗೆ ಒಂದೊಂದು ಎರಡೆರಡು ಹಿಂಗೆ ಅಳ್ಳಾಡ್ಸ್ಬಿಟ್ಟು ಹೋಗ್ಬಡ್ಕತ್ತೀವಿ. ನಿಮ್ದಲ್ಲ ಅಂತ ಗೊತ್ತು ಬಿಡಿ. ನಿಮ್ದಲ್ಲ, ನಾವು ಅಳ್ಸಿಕಾಯಿ ಕೆಡಕ್ಕೆ ಹೋಗಿ ಬಂದಿದ್ದೆ ಉಪವಾಸಕ್ಕೊಂದ್ಸಲ. ಹಾಂ ಬೇಡವಾ? ಎದ ನಿನ್ಕದ ತಿಂದು ಬರ್ಗೆಟ್ಟಂಗೆ ಎಲ್ಲ ನಿಂಕತ್ತ. ಹಾಂ ಮಾಡು ಡಾಕ್ಟ್ರು ಚೆಕ್ ಮಾಡ್ತೀನಿ. ಹಿಂಗೆ ಅಂದ್ರೆ ಹೋಯ್ತು ತೊಳಕೆ. ಇಲ್ಲಿ ಅಡ ಹಾಕ್ಬೇಕು ತಣ್ಣಗೆ. ಆಯ್ ಅವೇನು ಮಾವಿನಕಾಯಿ ಕೆಟ್ಟದು ಅಡಾಕ್ ಹಾಕಿಲ್ ಕುಯ್ಕೆ ಬಾ ಅಲ್ಲಿ. ಸಾಕು ನಂಗೆ ಬೇಡವಾ? ಸಾಕು. ಸರಿ ಆಗಿರೋದು ಕರೆಂಟ್ ತಿಂದೇ ಇಲ್ಲ. ಹಿಡ್ಗೆ ಹಾಕಣ ಹಣ್ಣು ತಿಂತೀಯ ನೀನು? ಕುಡ್ಲು ಬೇರೆ ತಂದವಲ್ಲ ಎಂಬಡಮ್ಮ. ತಡಿ ಪಕ್ಲ ಮಾಡ್ತೀನಿ. ಇಲ್ಲ ಅಡಿಲ್ಲ. ಇದೇ ಒಂಥರ ಜಾತಿ ಹಣ್ಣು. ಅಗಿಯದೆ ಬೇಡ. ಅಯ್ಯೋ ಅವ್ರು ಅಗಿಯದೆ ಬೇಡ, ಹಿಂಗೆ ತಗೊಂಡದೆ ಹಿಂಗೆ ತಿನ್ನೋದೆ. ನಂಟಿ ಚೆನ್ನಾಗಿರೋ ತಡಗ ಹಿಂಗೆ ಮಾಡಿದೆಲ್ಲ ಒಯ್ಯ ರೀಲ್ಸ್ ಮಾಡಕ್ಕೆ ಬಿಡ್ತಾರ. ಹಲಸಿನ ಹಣ್ಣು ಅಲ್ವಾ ಮಾಡಿ ತಗೊಂಡೋಗಿ ಮಿಕ್ಸಿಗೆ ಹಾಕ್ಬೇಡ. ಹಾಕ್ತಿಲ್ಲ ಅದೇ ಕೆಲಸ ಮಾಡ್ರಿ ಅವ್ರು. ಇಲ್ಲ ನಾನು ಕೂತದೇಣ ಶಂಕಿ ಬಂದ್ಬಿಡ್ತು, ಓಡ್ದೆ ಹಲಸಿನ ಹಣ್ಣು ತುಣ್ಕಂಡೆ ಅಂತೀನಾಗ. ಅಲ್ಲ ಹಿಂಗ್ ಮಾಡಿದ್ರೆ ಬಿಡ್ತಾರ ಅವ್ರು. ಸೊಳ್ಳೆ ಕಾಟ ಏನಾರ ಮಾಡ್ಕೊಳ್ಳ. ನಾವ್ ಯಾಕೆ ಬರೋಣ ಅಲ್ಲಿ ಎಲ್ಲ ಹಣ್ಣಾಯ್ತೆ ಅಂತ ತಳಕ್ ಹೋದೆ ಪಿಚಕ್ ಅಂತ ಕಾರಣ ಅಂತೀನಿ. ಚೆನ್ನಾಗಿಲ್ಲ ಕರಿಗೋಯ್ತಿ. ಓ ಅದ್ ಯಾಕೆ ಸುಮ್ಮನೆ ಇರೋದನ್ನ ಇರಕ್ ಕೊಡದಲ್ಲ, ಅದು ಏನಕ್ಕೆ ಮಾಡಿದ್ರಿ? ಕಾಯಿ ಬೈತಂಗ ಹೆಂಗೆ ಸ್ಕೂಡಾಕಲ್ ಜಡ್ ಹೊಲ್ತಕ್ ನಿಮ್ಗೆ ಅದ್ರೊಳಗೆ
ಇವು ಸಣ್ಣ ಕಾಯಿ ಕಾಯಿ ಕಡೆ ಇದೊಂದು ಇಂಥ ಕೆಲಸ ಮಾಡ್ತಾರ ನೋಡಿ ಈಗ ಇನ್ನೊಂದ್ಸತಿ ಕೂಡಾರ್ ಕೊಡ್ತಾರ ನೀನು ಹಿಂಗೆ ಮಾಡಿ ಹೋಗ್ಬಿಟ್ಟು ಬಾಯ್ಲಿ ಕಳ್ಸ್ದಂಡ್ ಮುರ್ದು ಇಟ್ಟಿದ್ದೀನಿ ಹೋಗ್ತಾ ಹೋಗೋಣ ಅಲ್ಲಿ ಅಲ್ಲಿ ನೋಡ್ಕೊ ಬರ್ತೀನಿ. ಆಂಟಿ ಎತ್ತಾಕಿದ್ರಲ್ವ ಅಳಸನೆ ಹಣ್ಣು, ಅದು ಚೆನ್ನಾಗಿರಲಿಲ್ಲ, ಕರ್ಗೋಗಿತ್ತು. ಸುಮ್ಮನೆ ಆ ಥರ ಕಾಮಿಡಿಗೆ ಸುಮ್ಮನೆ ಎತ್ತಾಕಿದ್ದು ಅಷ್ಟೇ. ಅವ್ರನ್ನ ಕೇಳಿದ್ವಿ ಚೆನ್ನಾಗೈತೆ ಹಣ್ಣು ಅಂತ ಅಂದ್ಬಿಟ್ಟು, ದೂರದಿಂದ ನಮಗೂ ಚೆನ್ನಾಗಿ ಕಾಣಿಸ್ತು. ಹತ್ರಕ್ಕೆ ಹೋದ್ಮೇಲೆ ಕರ್ಗೋಗೈತೆ ಇದು ಅಂತ ಅಂದ್ಬಿಟ್ಟು ಗೊತ್ತಾಗಿದ್ದು. ಸೊ ಅದಕ್ಕೂ ಚೆನ್ನಾಗಿರೋ ಹಣ್ಣ ಆ ಥರ ಮಾಡಿದ್ರಿ ಅಂತ ಅದಕ್ಕೂ ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ಇವಾಗ ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ವಿ. ಅದು ಮೇಕಿಂಗ್ ವಿಡಿಯೋಸ್ ತುಂಬ ಕಾಮಿಡಿ ಆಗಿದೆ, ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ, ನೋಡಿ ಎಂಜಾಯ್ ಮಾಡಿ. ಯಾರು ನೀವು ನೋಡ್ಬಿಟ್ಟು ಆ ಕಡೆ ತಿರ್ಕೊಂಡ್ರಲ್ಲ ಯಾಕೆ? ನೋಡ್ಬಿಟ್ಟು ನೀವು ಅದೇ ಕುರಿ ನೋಡ್ಬಿಟ್ಟು ನಿನ್ನ ನೋಡ್ಬೇಕು. ಮೊದ್ಲಾಗೆ ನಿನ್ ನೋಡಿ ಕುರಿ ನೋಡೋಣ. ನಾನು ಹೋಗವ ನೀನು ಬಿರಿಯಾನಿ ಅನ್ಕೊಂಡ್ ದೆವ್ವ ಹೋಗಲ್ಲ. ಯಾಕೆ ನಿಗ್ಬಾರ್ದು ಬಿರಿಯಾನಿ ಅನ್ನೋದಕ್ಕೆ? ಯಾಕೆ ಏನಾರು ಓವರ್ ಆಯ್ತು ಅಂತಾರ ಜನ ಅಷ್ಟೇ. ಬಿರಿಯಾನಿ ಬೇಕು ನಂಗೆ ಅಂತೀಯ? ಏನ್ ಬೇಕು ಏನ್ ಬೇಕು ಬಡಿಯಕ್ಕಲ್ಲ, ಏನ್ ಬೇಕು ಅಂತೀನಿ. ಹೊಡೆದು ಬಿಡ್ತೀನಿ ಸ್ವಲ್ಪ ಕಾಮಿಡಿ ಹೇಳಿ. ಇಲ್ಲಿ ಯಾರು ಇಲ್ವಲ್ಲ, ಯಾರ ಬಡ್ರಪ್ಪ ಇಲ್ಲಿ ಬಿಟ್ಟು ಹೋಗ. ಮತ್ತೆ ಬಿರಿಯಾನಿ ಕೊಡ್ತೀನಿ, ಹೋಯ್ತೀಯಾ? ನೀನು ಕೊಂಡ ಹಂಗ ಬಿಡ್ಬೇಡ ಕಡೆ, ಒಂಚೂರು ಸಣ್ಣ ಬಿಡ. ಲಾಸ್ಟ್ ಕ್ಲೈಮ್ಯಾಕ್ಸ್ ಯಾವ ಥರ ಇರಬೇಕು? ಕುರಿ ಎತ್ಲಾಗ ಹೋದ್ಬೇಕಣ್ಣ. ಕುರಿ ಕತ್ ಬೇಡ ಬುಡ್ಡ, ನನ್ನ ನೋಡಿ ನಿನ್ನೆ ನೋಡ್ತಾರಣ್ಣ ಸಂದಿವೆ. ನೋಡ ಅಂತಿತ್ತು. ನೀ ಕೊಂಡು ಸಣ್ಣ ಬಿಡು. ಬಿಡ ಇಷ್ಟೆಲ್ಲ ನೋಯ್ತೈತೆ ಸಾಕು ಗೈಸ್. ನೋಡಿ ಗೈಸ್, ಜಿಟ್ಟು ಹಿಡ್ಕೊಂಡು ಹೆಂಗ್ ಕೀಳ್ತಾವ್ರ ನೋಡಿ ಗೈಸ್. ಆಗ್ಲಿಂದ ಜಿಟ್ಟು ಹಿಡ್ಕೊಂಡು ಹೆಂಗ್ ಕೀಳ್ತಾವ್ರೆ. ಜಿಟ್ಟು ಹಾಕ್ಸಿಬೇಕಂತ ತಲೆ ನೋಯ್ತು ನನಗೆ. ಆಯ್ತಾ? ಬೇರೆ ಬಂದಲ್ಲ ಲಕ್ಕ 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 ಬುಕ್. ನಾವು ಇದು ಕೂಯ್ಕೊಂಡಿದ್ವಿ ವಾರಕ್ಕೂ ಇಟ್ಕೊಂಡಿದೀವಿ. ಕಟ್ಲಾರ ಕೂಗ್ದಂಗೆ ರೀಲ್ಸ್ ಕೂಯ್ಕೊಂಡಿದೀವಿ. ವಾರಕ್ಕೆ ಕುಯ್ಕೊಂಡಿದೀವಿ ರೀಲ್ಸ್ ಮಾಡೋಣ ಅಂತ. ವಾರಕ್ಕೆ ಕುಯ್ಕೊಂಡಿದೀವಿ, ಗುತ್ತಿಗೆ ತಗೊಂಡಿದೀವಿ ರೀಲ್ಸ್ ಮಾಡಕ್ಕೆ. ಇದ ಜಮೀನು. ಹ್ಞೂ ಬಾಡಿಗೆ ವಾರಕ್ಕೆ 500 ಅನ್ನಂಗೆ. ಅವ್ರು ಮಾಡಿ ಇಲ್ಲೆಲ್ಲ ನಿಮ್ದೇ ಬೇಕಾರೆ ಎಲ್ಲಿ ಬೇಕಾರೆ ಹಳ್ಸಿನ ಮರ ಮೇಲೆ ಕೂತ್ಕೊಂಡು ಮಾಡಿ ಅಂದ್ರು. ಅಲ್ಲಿಂದ ಹೋಗು ಮಲ್ಯಾಗ್ರಿಂದ ಯಾಕೆ ಅನ್ಬತ್ ಚಲಮೈತೆ ಮಲ್ಯಾಗ ಫುಡ್ ಬೇಕಾಗಲ್ಲ. ಈ ಮಲಗ ಕ್ವಾನಲ್ಲಿ ಆಮೇಲೆ ಅಲ್ವಾ? ಅಯ್ಯೋ ಕತೆ ಕಾಣ್ಬಿಡೈತೆ. ಈಗ ಕಬಾಬು ಕಬಾಬು ಮಟನ್ ತರಕ್ಕೆ ಟೈಮ್ ಇಲ್ಲ ಕಣವ. ನೀಲಕಾಯಿ ಕೊಡ್ತೀನಿ ಬಿಟ್ಟು ಹೆಂಗಾಯ್ನು ಬಿಡೋಲ್ವಲ್ಲ ನೀನು ಅಂತ ಗಾಳಿ. ಅದೇ ಕಬಾಬು ಅಂತ ತಿನ್. ರೀಲ್ಸ್ ಮಾಡಬೇಕಾದ್ರೆ ಇಷ್ಟೆಲ್ಲ ಕಾಮಿಡಿ ಮೂಮೆಂಟ್ಸ್ ಎಲ್ಲ ಇರುತ್ತೆ. ಸೊ ಇದ್ರ ಕಂಪ್ಲೀಟ್ ರೀಲ್ಸ್ನ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಸೊ ಇಷ್ಟೇ ಇವತ್ತಿನ ಒಂದು ವ್ಲಾಗ್.
ನಮಗಂತೂ ಈ ರೀಲ್ಸ್ ಮಾಡ್ಬೇಕಾದ್ರೆ ತುಂಬ ಟೇಕ್ಸ್ ತೊಗೊಂಡಿದ್ದೀವಿ, ಅಷ್ಟು ಕಾಮಿಡಿ ಆಗಿತ್ತು. ಸೊ ಓಕೆ, ಇಷ್ಟನ್ನು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.